ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಎರಡು ಕಾರಣ ಹೇಳಿದೆ. ಒಂದು ಅವ್ರಿಗೆ ರೀಚ್ ಆಗದೆ ಇರಬಹುದು, ಮತ್ತೊಂದು ರೀಚ್ ಆಗಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಇನ್ನೊಂದು ರೀಸನ್ ಅದಕ್ಕೆ ಆಡ್ ಮಾಡ್ತೀನಿ. ಕೆಲವರಿಗೆ ಎಲ್ಲಾ ರೀಚ್ ಆಗಿ ಮಾಡ್ಸೋಣ ಅಂತ ಹೋಗಿ ಅಧಿಕಾರಿಗಳ ಹತ್ರ ಬಂದ್ರೆ ಸರ್ವರ್ ಪ್ರಾಬ್ಲಮ್ ಅಥವಾ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ, ನಾಳೆ ಬನ್ನಿ, ಈ ರೀತಿಯಾದಂತ ಏನಾದ್ರು ಒಂದಷ್ಟು ನೆಗ್ಲೆಕ್ಟ್ ಮಾಡಿರೋದ್ರಿಂದ, ನಿರ್ಲಕ್ಷ್ಯ ಮಾಡಿರೋದ್ರಿಂದ ಹೋಗತ್ಲೆಗೆ ಅಂತ ಹೇಳಿ ಬೇಸ್ ಹತ್ಬಿಟ್ಟು ಒಂದಷ್ಟು ಜನ ಮನೆಗೆ ಹೋಗಿದ್ರು ಇದ್ದಾರೆ ಅಂತ ಹೇಳಿ ಈಗ ಭ್ರಷ್ಟಾಚಾರ 40,000 ಕೇಳಿದ್ರು. ಭ್ರಷ್ಟಾಚಾರ ಬೇರೆ, ಲಂಚ ಕೊಡಿ ನಾವು ಮಾಡ್ಕೊಡ್ತೀವಿ. ಈಗ ಅದನ್ನೇ ಗ್ಯಾರಂಟಿ ಕೊಟ್ಟರದೇ 2% ಇಳಿಸಿರೋದು, 3% ಇಳಿಸಿರೋದು 2%ಗೆ. ಭ್ರಷ್ಟಾಚಾರ ಆಗಬಾರದು ಅನ್ನೋ ಕಾರಣಕ್ಕೆ ಡಿಜಿಟಲ್ ಮಾಡೋದಕ್ಕೆ ಹೊರಟಿದ್ರು. ಇದ್ರಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ತಾರಂತಂದ್ರೆ ಇನ್ ಹಳ್ಳ ಹಿಡಿದೆ ಇನ್ನೇನಾಗುತ್ತೆ ಇಂತ ಯೋಜನೆಗಳು. ಈ ಕಾರಣವೂ ಕೂಡ ಒಂದು ಆಡ್ ಮಾಡ್ಕೊಳ್ಳಿ ಬನ್ನಿ. ಆಮೇಲೆ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂತಂದ್ರೇನು, ಅದ್ರ ಪ್ರೊಸೀಜರ್ ಹೆಂಗಿರುತ್ತೆ ಅವೆಲ್ಲವನ್ನು ಮಾಡೋಣ. ಅದಕ್ಕೂ ಮುಂಚಿತವಾಗಿ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯ ತಿಳಿಸಬಹುದು. ಸರ್ಕಾರದ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ ಹಳ್ಳ ಹಿಡಿದಂತೆ ಕಾಣಿಸ್ತಾ ಇದೆ. ನನ್ನ ಆಸ್ತಿ ನನ್ನ ಹಕ್ಕು ಎಂದವರು ಸೈಲೆಂಟ್ ಆಗಿ ಹೋಗಿದ್ದಾರೆ. ಬಿ ಖಾತಾವನ್ನ ಎ ಖಾತಾಗೆ ಪರಿವರ್ತಿಸೋಕೆ ಡಿಸ್ಕೌಂಟ್ ಇದ್ರೂ ಕೂಡ ಜನರು ಹಿಂದೇಟಾಗ್ತಿರೋದು ಯಾಕೆ? ಸರ್ಕಾರ ಮಾಡಬೇಕಿರೋದೇನು? ಜನರ ಕರ್ತವ್ಯ ಏನು? ಅವರ ಜವಾಬ್ದಾರಿ ಏನು? ಈ ಎಲ್ಲ ಅಭಿಪ್ರಾಯವನ್ನ ನಮಗೆ ನೀವೀಗ ಕರೆ ಮಾಡಿ ತಿಳಿಸಬಹುದು. ಆನ್ಲೈನ್ಸ್ ಓಪನ್ ಆಗಿದೆ, ಕರೆ ಮಾಡಿ ತಿಳಿಸಿ. ಜೊತೆಗೆ ವಾಟ್ಸ್ಆಪ್ ಇದೆ, ಎಕ್ಸ್ ಖಾತಾ ಲಿಂಕ್ ಇದೆ, ಅಲ್ಲೂ ಕೂಡ ನೀವು ಟ್ವೀಟ್ ಮಾಡಬಹುದು. ಏನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಸೊ ಈಗ ಎ ಖಾತಾ ಯಾಕೆ ಮಾಡಿಸ್ಬೇಕು, ಬಿ ಖಾತಾ ಅಂತಂದ್ರೆ ಏನು? ಬಿ ಖಾತಾದಲ್ಲಿ ನಿಮಗೆ ಅದು ಸಕ್ರಮವೇ ಆಗಿದ್ರು ಕೂಡ ಒಂದಷ್ಟು ಕಾನೂನಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೋ ಕೇಸೋ ಕಟ್ಟಡನೋ ಅಥವಾ ನಿಯಮದ ವಿಚಾರದಲ್ಲಿ ಸಮಸ್ಯೆಗಳಿದ್ರೆ ಆಗ ನಿಮಗೆ ಅದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಮುಂದೊಂದು ದಿನ ಅದನ್ನ ಮಾರುವಾಗ್ಲೋ ಅಥವಾ ಅದರಿಂದ ಲೋನ್ ತಗೋಬೇಕಾದ್ರೂ ಸಮಸ್ಯೆಗಳಾಗುತ್ತೆ. ಅದನ್ನ ಎ ಖಾತೆಗೆ ಪರಿವರ್ತಿಸುವುದು ಅಂತಂದ್ರೆ ಸ್ಥಳೀಯ ಸಂಸ್ಥೆ ಅಥವಾ ಸ್ಥಳೀಯ ಆಡಳಿತದಿಂದ ಸಂಪೂರ್ಣವಾದಂತಹ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುವುದು. ಆಯ್ತಾ? ಅಂದ್ರೆ ಕಂಪ್ಲೀಟ್ಲಿ ಲೀಗಲ್. ಈ ಕಡೆ ಹಿಂಗ್ ಕೈ ಮಾಡಿ ತೋರ್ಸಂಗಿರಲ್ಲ. ನಾಳೆ ದಿನ ಒಂದು ಸಾಲ ತಗೊಬೇಕಾದ್ರೂ ಕೂಡ ಆರಾಮಾಗಿ ತಗೊಬಹುದು, ಯಾವುದೇ ಸಮಸ್ಯೆ ಇರಲ್ಲ. ಅದನ್ನ ಯಾರಿಗಾದ್ರೂ ಮಾಡ್ತೀನಿ ಅಂದ್ರೂ ಕೂಡ ಯಾವುದೇ ಕಿರಿಕಿರಿ ಇರಲ್ಲ, ಅದ್ಯಾವುದು ಕೂಡ ಇರೋದಿಲ್ಲ. ಹಂಗಂದು ಮಾತ್ರಕ್ಕೆ ನಿಮ್ಮ ಬಿ ಖಾತಾ ಆಸ್ತಿ ರಾಜಕಾಲುವೆ ಮೇಲೋ ಅಥವಾ ಸರ್ಕಾರಿ ಜಾಗದಲ್ಲೋ ಫುಟ್ಪಾತ್ ಮೇಲೋ ರೋಡ್ಗೋ ಬಂದ್ಬಿಟ್ಟು ನಾನು ಎ ಖಾತಾ ಮಾಡಿಸ್ಕೊತೀನಿ ಅಂತ ಹೋದ್ರೆ ಎ ಖಾತಾ ಆದ್ರೂ ಅದು ಎ ಖಾತಾದಲ್ಲಿ ಆ ಸಮಸ್ಯೆ ಬಗೆಹರಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಅಲ್ಲಿ ನಿಮಗೆ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಈ ಮೊದಲು ಹೇಗಿತ್ತು ಅಂತಂದ್ರೆ, ಈಗ ಈ ಬಿ ಖಾತಾ ಇಂದ ಎ ಖಾತಾ ಮಾಡಿಸ್ಬೇಕು ಅಂತಂದ್ರೆ ಒಂದಷ್ಟು ಅವರು ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಬೇಕಿರುತ್ತೆ. ಅದ್ರಲ್ಲಿ ನಕ್ಷೆ ಕೂಡ ಒಂದು. ಈ ನಕ್ಷೆಯಲ್ಲಿ ಒಂಚೂರು ಮಿಸ್ಟೇಕ್ ಅಂದ್ರೆ 1 ಇಂಚ್ ಈ ಕಡೆ ಆ ಕಡೆ ಆದ್ರೂ ಕೂಡ ಎ ಖಾತಾ ಆಗ್ತಾ ಇರ್ಲಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಅದ್ರಲ್ಲೂ ಕೂಡ ಸರ್ಕಾರ ಈಗ ಏನ್ ಮಾಡಿದೆ ಅಂತಂದ್ರೆ ಮೊದಲು 5% ಅದರಲ್ಲಿ ಸ್ವಲ್ಪ ರಿಯಾಯಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಆ ಕಡೆ ಈ ಕಡೆ ಆಗಿದ್ರೆ 5% ಅಷ್ಟು ಓಕೆ ಅನ್ನುವಂತ ರೀತಿಯಲ್ಲಿತ್ತು. ಆದ್ರೆ ಈಗ 15% ಅಂದ್ರೆ ಮೊದಲು 1 ಇಂಚು ಆ ಕಡೆ ಈ ಕಡೆ ಇದ್ರೆ ಈಗ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನಕ್ಷೆ ಹೆಚ್ಚು ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಇಂಥ ರಿಯಾಯಿತಿ ಕೊಟ್ಟರೂ ಕೂಡ ಇದೆಲ್ಲವನ್ನೂ ಕೂಡ ಈಗ ಜನರ ಮುಂದೆ ಇಟ್ಟರೂ ಕೂಡ ಜನ ಅಷ್ಟೊಂದು ಅಂದುಕೊಂಡ ಮಟ್ಟಿಗೆ ಅಂದ್ರೆ ನಿರೀಕ್ಷಿತ ಮಟ್ಟಕ್ಕೆ ಬಂದು ಈ ಎ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಕಾರಣ ಅನೇಕ ಇರಬಹುದು. ಅದರ ಜೊತೆಯಲ್ಲಿ ಇರೋದು ಎಷ್ಟು ದಿನ ಅಂದ್ರೆ 100 ದಿನಗಳ ಕಾಲ ನೀಡಲಾಗಿದೆ. ಮೇ 16ರಿಂದ ಆಗಸ್ಟ್ ವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. 100 ದಿನದಲ್ಲಿ ಮಾಡ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಕಾರಣ ಏನು ಅನ್ನುವಂತ ಪ್ರಶ್ನೆ ನೀವು ಕೂಡ ಮಾತಾಡಿ. ಜನರ ಈ ನಿರ್ಲಕ್ಷ್ಯಕ್ಕೆ ಅಥವಾ ನಿರೀಕ್ಷಿತ ಮಟ್ಟ ಆಗ್ತಾ ಇಲ್ಲ ಅದ್ ಯಾಕೆ ಅನ್ನುವಂತ ವಿಚಾರ ಸರ್ಕಾರ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಸುರೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಸುರೇಶ್ ಅವರೇ ನಮಸ್ತೆ. ಬಿ ಖಾತಾಯಿಂದ ಎ ಖಾತಾ ಮಾಡಿಸ್ಕೊಳ್ಳೋ ಅವಕಾಶ ಆದ್ರೆ ಜನ ಮುಂದೆ ಬರ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್ ಅವರೇ, ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎ ಖಾತೆ ಬಿ ಖಾತೆ ಅಂತ ಹೇಳಿ ಇದೇನ್ ನಾವು ನಮ್ಮ ಅಪ್ಪ ಕಾಲದಿಂದ ನಮ್ಮ ತಾತರ ಕಾಲದ ಇತ್ತ ಇದು ಯಾವ್ದೋ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಅಡಿ ಲೆಕ್ಕ ಬಂದ್ಬಿಟ್ಟು ಯಾರ್ಯಾರಿಗೆ ಕೇಸ್ ಪಾಸ್ ಆಗ್ತಾರೆ ಅಂತ ಹೇಳಿ ಇವೆಲ್ಲ ಮಾಡಿ ಎ ಖಾತೆ ಬಿ ಖಾತೆ. ಹಂಗಾದ್ರೆ ಇಡೀ ಜಮೀನ್ಗಳಿಗೆಲ್ಲ ಎ ಖಾತೆ ಬಿ ಖಾತೆ ಮಾಡಕ್ಕಾಗತ್ತೆ ಮೇಡಮ್ ಅಲ್ವಾ? ಈಗೇನೋ ಈ ಸೈಟ್ಗೋಸ್ಕರ ಎ ಖಾತಾ ಮಾಡಿಸ್ಕೊಳ್ಳಿ ಬಿ ಖಾತಾ ಮಾಡಿಸ್ಕೊಳ್ಳಿ ಯಾರು ಬರ್ದು ಇದೆಲ್ಲ ಇದ್ ಮಾಡಲ್ಲ ಅಂತ. ಆದ್ರೂ ಯಾರು ಎ ಖಾತಾ ಮಾಡ್ಸಿರೋ ಅಷ್ಟೇ ಬಿ ಖಾತಾ ಮಾಡ್ಸಿರೋ ಅಷ್ಟೇ ಬಂದ್ ಕೇಸ್ ಹಾಕ್ತಾರೆ. ನಂದಿದು ನಾನು ಇಲ್ಲಿ ಬರ್ಬೇಕು, ನನಗೆ 3 ಅಡಿ ಬರ್ಬೇಕು, ನನ್ಗೆ 6 ಅಡಿ ಬರ್ಬೇಕು. ಇದು ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ ಮೇಡಮ್. ಈಗ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಮೇಡಮ್ ಎ ಖಾತೆ ಬಿ ಖಾತೆ.
ಅಲ್ಲ, ಈಗ ಬಿ ಖಾತೆಯಿಂದ ಎ ಖಾತೆಗೆ ಮಾಡಿಸ್ಕೊಂಡ್ರೆ ನೀವು ಆ ಜಾಗವನ್ನ ಸೇಲು ಮಾಡಬಹುದು, ಕಮರ್ಷಿಯಲ್ಗೂ ಬಳಕೆ ಮಾಡಬಹುದು. ಇದರಿಂದ ಅನುಕೂಲ ಆಗುತ್ತಲ್ವಾ? ಅಂದ್ರೆ ಮಾಡಿಸ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ಅಂತ ಇದ್ದೀರೋ, ಅಥವಾ ಮಾಡಿಸ್ಕೊಂಡ್ರೆ ಕಷ್ಟ, ಮಾಡಿಸ್ಕೊಂಡ್ರು ಪ್ರಯೋಜನ ಇಲ್ಲ ಅಂತಿದ್ರು? ಮಾಡಿಸ್ಕೊಳ್ಳಿ ಬಿಡಿ ಮತ್ತೆ. ಹಾ, ಫ್ರೀ ಮಾಡಿಸ್ಕೊಳ್ಳಿ ಅಂತ ಬಿಡ್ಲಿ ಮತ್ತೆ. ಅದಕ್ಕೆ ದುಡ್ಡು ಎಷ್ಟು ಕೊಡ್ಬೇಕು ಮೇಡಮ್ ರಿಜಿಸ್ಟರ್ ಆಫೀಸಲ್ಲೆಲ್ಲ? ಏಕಾತ ಮಾಡಕ್ ಬೇಕಾತ ಮಾಡಕ್ ಒಬ್ರು ಬ್ರೋಕರ್ ಇಟ್ಕೋಬೇಕು, ಅವನ ಕಡೆಯಿಂದ ಅಲ್ಲಿ ಹೋಗ್ಬೇಕು, ಅವನ್ ಅಷ್ಟ್ ಕೇಳ್ತಾನೆ ಇವ್ನ ಇಷ್ಟ್ ಕೇಳ್ತಾನೆ, ಎಲ್ಲಿಂದ ಮಾಡ್ಸೋದ್ ಮೇಡಮ್? ಇದಾಗ್ತಾ ಇರೋದು ಅಸಲಿ ಸಮಸ್ಯೆ ಅಂತೀರಿ? ಹೌದು. ಸರ್ಕಾರ ಯಾವುದೇ ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಖಾತಾ ಮಾಡ್ಕೊಡ್ತೀನಿ ಅಂತ ಶನಿವಾರ ಈ ಒಂದಷ್ಟು ಯೋಜನೆಗಳನ್ನ ಕೂಡ ಹಾಕೊಂಡಿದೆ. ಪ್ರತಿ ಶನಿವಾರ ಈ ಖಾತಾ ಮೇಳಗಳನ್ನ ಕೂಡ ಮಾಡ್ತಾ ಇದೆ, ನನ್ನ ಖಾತಾ ನನ್ನ ಹಕ್ಕು ಅನ್ನುವಂತ ಅಭಿಯಾನ. ಅದಕ್ಕೂ ಜನರ ಸ್ಪಂದನೆ ಸಿಗ್ತಾ ಇಲ್ವಲ್ಲ? ಸಿಎಂಗೆ ಚೆನ್ನಾಗ್ ಗೊತ್ತು ಅವ್ರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಏನ್ ಮಾಡಿದ್ರೆ ಏನ್ ಆಗುತ್ತೆ ಏನ್ ಬಿಡುತ್ತೆ ಎಕಡೆಯಿಂದ ದುಡ್ಡು ಬರುತ್ತೆ ಅಂತ ಚೆನ್ನಾಗ್ ಗೊತ್ತು ಮೇಡಮ್. ಹಂಗಾಗಿ ಇವೆಲ್ಲ ಮಾಡ್ತಾರ ಅವ್ರು. ಅಂದ್ರೆ ಭೂ ಗ್ಯಾರಂಟಿ ಬರೀ ಹೆಸರಿಗಷ್ಟೇ ಅಂತೀರಿ? ಹೌದು ಮೇಡಮ್, ಅಷ್ಟೇ. ಆಲ್ರೈಟ್, ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ನೋಡಿ, ನಾವು ಮೂರನೇ ಕಾರಣನ ಆಡ್ ಮಾಡೋದ್ವಲ್ಲ, ಅದೇ ಅವರು ಹೇಳ್ತಾ ಇರೋದು. ಅಲ್ಲ, ಇದು ಜನರ ಅಭಿಪ್ರಾಯವೂ ಆಗಿರಬಹುದು, ಅಥವಾ ಇಷ್ಟು ವರ್ಷ ಅವರು ಅದನ್ನೇ ಅನುಭವಿಸ್ಕೊಂಡು ಬಂದು ಈಗಲೂ ಕೂಡ ಅದೇ ಏನ್ ಬದಲಾವಣೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಆಗಿರಬಹುದು. ನೋಡಿ, ನಿಮಗೆ ಬರೀ ಬಿ ಖಾತೆಯಿಂದ ಎ ಖಾತೆ ಮಾಡಿಸೋ ಒಂದು ಮ್ಯಾಟರ್ ಮಾತ್ರ ಅಲ್ಲ. ಒಂದು ವೇಳೆ ಅಜ್ಜ ಸತ್ತಾಗ ಅಜ್ಜನ ಆಸ್ತಿ ಮಗನಿಗೆ ಹೋಗ್ಬೇಕಾದಾಗ್ಲೂ ಕೂಡ ಇದೇ ಸಮಸ್ಯೆಗಳು. ಆಯ್ತಾ? ಯಾವುದೇ ಒಂದು ಆಸ್ತಿ ವಿಚಾರಕ್ಕೆ ನೀವು ರಿಜಿಸ್ಟರ್ ಮಾಡಿಸಬೇಕು ಅಂದ್ರೂ ಇದೇ ಲಂಚಕೋರರು, ಇದೇ ಭ್ರಷ್ಟಾಚಾರಗಳು ಜಾಸ್ತಿ. ತಾಲೂಕು ಆಫೀಸಲ್ಲಿ ಹೋಗಿ ನೀವು ಯಾವುದೇ ಒಂದು ಸರ್ಟಿಫಿಕೇಟ್ ಮಾಡಿಸ್ತೀನಿ, ಜಾತಿ ಪ್ರಮಾಣ ಪತ್ರ ಮಾಡಿಸ್ತೀನಿ, ಅಥವಾ ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಸ್ತೀನಿ, ಮತ್ತೊಂದು ಮಾಡಿಸ್ತೀನಿ, ಮಗದೊಂದು ಮಾಡಿಸ್ತೀನಿ ಅಂತ ಹೋದ್ರೂ ಕೂಡ 500 ರೂಪಾಯಿಂದ ಹಿಡಿದು 10,000 20,000ವರೆಗೂ ಕೂಡ ಲಂಚ ಕೊಡಬೇಕು. ಒಂದು ಆಸ್ತಿಯನ್ನ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಂದ್ರೆ 50,000ದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಲಂಚದ ಹಣ. ನಾನ್ ಕೇಳಿದೀನಿ, ನಾನ್ ನೋಡಿದೀನಿ, ಅನುಭವಿಸಿದೀವಿ, ಎಲ್ಲರೂ ಕೂಡ ನಾವು ಮುಂಚೆಯಿಂದನೂ ಕೂಡ ನೋಡ್ತಾ ಇದೀವಿ ಎಲ್ಲಾ ಕಡೆ. ಬರೀ ಯಾವುದೋ ಒಂದು ಜಿಲ್ಲೆ ಒಂದು ತಾಲೂಕಿಗೆ ಮಾತ್ರ ಅಲ್ಲ ಸೀಮಿತ. ಭ್ರಷ್ಟಾಚಾರ ಅನ್ನೋದು ಯಾವಾಗ ಅಡಗೋಗುತ್ತೆ ನೋಡಿ, ಆಗ ಒಂದಷ್ಟು ಜನರು ನಿಟ್ಟಿಸ್ರು ಬಿಡ್ತಾರೆ. ನೀವು ಕೊಡಬೇಕಾಗಿರೋ ಗ್ಯಾರಂಟಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಅಥವಾ ದೇಶ. ಭ್ರಷ್ಟಾಚಾರ ಮುಕ್ತ ರಾಜ್ಯ ಅನ್ನೋ ದೇಶ ಅನ್ನೋದು ಬಂದಾಗ ಅದಕ್ಕಿಂತ ದೊಡ್ಡ ಗ್ಯಾರಂಟಿ ಮತ್ತೊಂದಿಲ್ಲ ಸ್ವಾಮಿ, ಅದಕ್ಕಿಂತ ಗ್ಯಾರಂಟಿ ಮತ್ತೊಂದಿಲ್ಲ. ಈಗ ನೀವು ನನ್ನ ಖಾತಾ ನನ್ನ ಹಕ್ಕು ಎಲ್ಲ ಕೊಟ್ರಿ, ಅದಕ್ಕೆ ಅಡ್ಡಗಾಲು ನೋಡಿ ಹೇಳ್ತಾ ಇದಾರೆ. ಅದಕ್ಕೆ ಬ್ರೋಕರ್ನ ಬೇರೆ ಹಿಡಿಬೇಕಂತೆ, ಅವನಿಗೆ ಬೇರೆ ಕೊಡಬೇಕು. ಬ್ರೋಕರ್ ಅಧಿಕಾರನ ಹಿಡಿತಾನೆ, ಅಧಿಕಾರಿ ಕಡೆ ಒಂಚೂರು ನೋಡ್ಕೋಬೇಕು. ಟೇಬಲ್ ಕೆಳಗೆ ಟೇಬಲ್ ಮೇಲೆ ಎಲ್ಲ ನೋಡ್ಕೋಬೇಕಲ್ಲ. ಕರೆಕ್ಟ್. ಇನ್ನೆಲ್ಲಿಂದ ಮಾಡಕ್ಕಾಗುತ್ತೆ? ಹಳ್ಳ ಹಿಡಿಯೋದೇನು, ಇದು ನದಿನೇ ಹಿಡಿದು ಬಿಡುತ್ತೆ. ಅಲ್ಲ, ಈ 5% ಇಂದ 2% ಇಳಿಸಿದ್ರು ಕೂಡ ಅಷ್ಟು ಕೂಡ ಕಟ್ಟಕ್ಕಾಗಲ್ಲ. ಈ 1 ವರ್ಷ ಟೈಮ್ ಕೊಟ್ಟಿದ್ದಾರೆ ಸೆಟಲ್ಮೆಂಟ್ ಮಾಡೋದಕ್ಕೆ, ಆದ್ರೂ ಕೂಡ ಅದು ಕೂಡ ಕಷ್ಟ ಒಂದ್ ಕಡೆ ಜನರಿಗೆ. ಅದರ ಜೊತೆಯಲ್ಲಿ ಅಂದ್ರೆ ಎಲ್ಲರೂ ಕೂಡ ಸ್ಥಿತಿವಂತರು ಅನ್ನುವಂತ ರೀತಿಯಲ್ಲಿ ಇರೋದಿಲ್ಲ, ಬಹಳ ಕಷ್ಟಪಟ್ಟು ಜಾಗ ಮಾಡ್ಕೊಂಡಿರ್ತಾರೆ. ಅಶ್ವಿನಿ, ನೀವೀಗ ಏನ್ ಹೇಳಿದ್ರೆ ಬಹಳ ಕಷ್ಟಪಟ್ಟು ಜಾಗ ಮಾಡ್ಕೊಂಡಿರ್ತಾರೆ ಅಂತ ಆಗ್ಲೇ ಒಬ್ರು ಕಾಲರ್ ಹೇಳಿದ್ರು. ನೀವು ಕಷ್ಟಪಟ್ಟು ಮಾಡ್ಕೊಂಡು ನೀವು ದುಡಿದಂತ ಹಣ ನೀವು ತೆರಿಗೆ ಕಟ್ತಾ ಇದೀರಿ. ಸೊ ನಿಮ್ಗೆ ಬಿ ಖಾತಾ ಅಂತಂದ್ರು ಅದು ತೆರಿಗೆ ಪಾವತಿದಾರ ಆಗಿರ್ತಾರೆ. ಆಯ್ತಾ? ಎ ಖಾತಾ ಅದು ಫುಲ್ ಲೀಗಲ್. ಈಗ ಹಂಗಂದ್ ಮಾತ್ರಕ್ಕೆ ಯಾಕೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನಾವ್ ಯಾಕೆ ಸರ್ ದುಡ್ಡು ಕೊಡ್ಬೇಕು, ಫ್ರೀಯಾಗಿ ಮಾಡ್ಕೊಡಕ್ ಹೇಳಿ. ಅದರಲ್ಲೂ ರಿಯಾಯಿತಿ ಯಾಕೆ? ರಿಯಾಯಿತಿನೇ ಬೇಡ, ಕಂಪ್ಲೀಟ್ಲಿ ಫ್ರೀ ಮಾಡಿ. ನಾನ್ ದುಡ್ದಿದ್ದು, ನಾನ್ ಸಂಪಾದಿಸಿದ ಆಸ್ತಿ, ಅದ್ರಲ್ಲೇನೋ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳೋದಕ್ಕೆ ನಾನ್ ಯಾಕೆ ದುಡ್ಡು ಕೊಡಬೇಕು? ಸಮಸ್ಯೆ ಆಗಿದ್ದೆಲ್ಲಿಂದ ಸಮಸ್ಯೆ ಬಗೆಹರಿಸಿ ಅದನ್ನ ಮಾಡ್ಕೊಡಿ ಅಂತ ಅವರು ಜನರ ಅಭಿಪ್ರಾಯ. ಇದು ಫ್ರೀಯಾಗಿ ಮಾಡ್ಕೊಡ್ರಿ, ಅದು ಗ್ಯಾರಂಟಿ ಅರ್ಥ ಇದೆ. ಕರೆಕ್ಟ್, ಅವ್ರ ಪಾಯಿಂಟ್ ಕರೆಕ್ಟ್ ಇದೆ. 3% ಇಳಿಸಿದ ಕೂಡಲೇ ರಿಯಾಯಿತಿ ಸಿಕ್ತು ಎಲ್ಲ ಬನ್ನಿ. ಇದೊಂಥರ ಹೆಂಗಾಯ್ತು ಅಂದ್ರೆ ಮಾಲ್ಗಳಲ್ಲಿ ಇವತ್ತು ಅಥವಾ ಈ ಆನ್ಲೈನ್ ಆಪ್ಗಳಲ್ಲಿ ಇವತ್ತು ಗಾಡ್ ಸೇಲ್ ಇದೆ, ಸ್ವಾತಂತ್ರ್ಯ ದಿನಾಚರಣೆಯ ಆಫರ್ ಇದೆ, ದೀಪಾವಳಿ ಆಫರ್ ಇದೆ, ಬನ್ನಿ ಎಲ್ಲವನ್ನು ಪರ್ಚೇಸ್ ಮಾಡಿ ಅಂತ ಹೇಳಿ 10 ರೂಪಾಯಿಂದ ವಸ್ತುನ 5 ರೂಪಾಯಿ ಕೊಡ್ತಿದೀವಿ ಅಂತ, 5 ರೂಪಾಯಿ ವಸ್ತುನ 5 ರೂಪಾಯಿ ಕೊಟ್ಟು 10 ರೂಪಾಯಿ ವಸ್ತುನ 5 ರೂಪಾಯಿ ಕೊಡ್ತಿದೀವಿ ಅಂತ ಹೇಳ್ದಂಗೆ ಆಯ್ತು ಈಗ. ಆಯ್ತಾ? ಸೊ ಆಗಸ್ಟ್ 23ಕ್ಕೆ ವರೆಗೂ ರಿಯಾಯಿತಿ ಇದೆ. ಆಗಸ್ಟ್ 23 ನಿಮ್ಗೆ ರಿಯಾಯಿತಿ ಇರೋದು ಆಗಸ್ಟ್ 23ವರೆಗೂ ಮಾತ್ರ. ಆಗಸ್ಟ್ 23 ಮೇಲೆ ಮತ್ತೆ ಅದೇ 5%. ಆಯ್ತಾ? ಹಣ ಕಟ್ಟೋದಕ್ಕೆ ಅವಕಾಶ ಇರೋದು 1 ವರ್ಷ ಇದೆ. ನಿಮ್ಗೆ ಬಿ ಖಾತೆಯಿಂದ ಎ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ರಿಯಾಯಿತಿ ದರದಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಸಮಯ ಇರೋದು ಆಗಸ್ಟ್ 23ವರೆಗೂ ಮಾತ್ರ. ಆಮೇಲೆ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ, ಮಾಡಿಸ್ಕೋಬಹುದು. ಆಗ ಅಲ್ಲಿ ಹೇಳಿದ್ನಲ್ಲ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, 50 ಲಕ್ಷ ವ್ಯಾಲ್ಯೂಗೆ 2.5 ಲಕ್ಷ 1 ಲಕ್ಷ ಕಟ್ಟತಕ್ಕ, ಆಮೇಲೆ ಆಗಸ್ಟ್ 23 ಮೇಲೆ 2.5 ಲಕ್ಷ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ, ಕಾಲರ್ ಹೇಳ್ದಂಗೆ ಬ್ರೋಕರ್ಗೆ, ಅಧಿಕಾರಿಗಳಿಗೆ ಟೇಬಲ್ ಮೇಲೆ ಟೇಬಲ್ ಕೆಳಗೆಲ್ಲ ಕಟ್ಟಬೇಕಾಗುತ್ತೆ. ಇಲ್ಲ ಅಂದ್ರೆ 1-5-6 ಲಕ್ಷ ಮತ್ತು ವಾಪಸ್
ಖರ್ಚಾಗ್ತಾ ಹೋಗುತ್ತೆ.